ಅಮ್ಮ ಲಕ್ಷ್ಮಿ, ಅಮ್ಮ ಲಕ್ಷ್ಮಿ, ಅಮ್ಮ ಲಕ್ಷ್ಮಿ ಏನಾಯ್ತಮ್ಮ? ಅಮ್ಮ ಲಕ್ಷ್ಮಿ ಮಾತಾಡಮ್ಮ. ಅಮ್ಮ ಲಕ್ಷ್ಮಿ, ಅಮ್ಮ ಲಕ್ಷ್ಮಿ ಏನಾಯ್ತಮ್ಮ? ಅಮ್ಮ ಲಕ್ಷ್ಮಿ ಮಾತಾಡಮ್ಮ. ಅಮ್ಮ ಲಕ್ಷ್ಮಿ ಮಾತಾಡಮ್ಮ. ಅಮ್ಮ ಲಕ್ಷ್ಮಿ. ಲೋ ತಮ್ಮಯ್ಯ, ಯಾಕ್ಲ ಆಳ್ತಾ ಇದೀಯಾ? ಏನು ಅಂತ ಹೇಳಿ ಸ್ವಾಮಿ, ನನಗಿರೋಂಥ ಒಬ್ಬ ಮಗಳನ್ನ ಆ ಶಿವಪ್ಪ ಕಿತ್ಕೊಂಬಿಟ್ಟ ಸ್ವಾಮಿ, ಆ ಶಿವಪ್ಪ ಕಿತ್ಕೊಂಬಿಟ್ಟ. ಅಂದ್ರೆ ನಿನ್ನ ಮಾತಿನ ಅರ್ಥ ಏನ್ಲಾ? ಈ ಮಗು ಸತ್ತಿದೆ ಅಂತನಾ? ಹೌದು ಸ್ವಾಮಿ, ನನ್ನ ಮಗಳು ಸತ್ತೋಗಿದ್ದಾಳೆ ಸ್ವಾಮಿ, ನನ್ನ ಮಗಳು ಸತ್ತೋಗಿದ್ದಾಳೆ. ಏನ್ಲಾ ನೀನಂತವ ನಾಟಕ ಗಿಡ್ಕ ಮಾಡಕತ್ತಿ ಏನು? ಅಲ್ಲಲ್ಲ, ಈ ತಂಪಾದ ಗಾಳಿಗೆ ಸೊಂಪಾಗಿ ಮಲಗಿರೋ ಈ ಮುದ್ದಾದ ಮಗುನ ಹಿಡ್ಕೊಂಡು ಸತ್ತಿದಳಂತ ಏನು? ಸರಿ ಈ ಕಡೆ. ಅಮ್ಮ ಲಕ್ಷ್ಮೀ, ಎದ್ದೇಳವ, ನನ್ನ ಬಂಗಾರ ಅಲ್ವಾ ನೀನು? ಎದ್ದೇಳವ, ಎದ್ದೇಳು. ಅಮ್ಮ ಲಕ್ಷ್ಮಿ, ನಿನಗೇನಾಗಿಲ್ವಲ್ಲಮ್ಮ? ಅಮ್ಮ ಲಕ್ಷ್ಮಿ, ಅಮ್ಮ, ಅಮ್ಮ ಲಕ್ಷ್ಮಿ, ಅಮ್ಮ, ಅಮ್ಮ ಲಕ್ಷ್ಮಿ. ಸ್ವಾಮಿ, ನೀವು ಸಾಮಾನ್ಯ ಮನುಷ್ಯರಲ್ಲ ಸ್ವಾಮಿ, ನೀವು ಸಾಮಾನ್ಯ ಮನುಷ್ಯರಲ್ಲ. ನನ್ನ ಮಗಳು ಪ್ರಾಣ ಕಾಪಾಡಕ್ಕಂತ ಬಂದಿರೋ ಆ ಸಾಕ್ಷಾತ್ ಶಿವನ ಸ್ವರೂಪ ಸ್ವಾಮಿ ನೀವು, ಆ ಸಾಕ್ಷಾತ್ ಶಿವನ ಸ್ವರೂಪ. ಇಷ್ಟಕ್ಕೆ ನಿನ್ನನ್ನು ಆ ಶಿವನಿಗೆ ಹೋಲಿಸ್ತೀರಿ ಹಂಗಲ್ಲ? ನಿನ್ನ ಕಂಬಳಿ ತಂದು ಇಲ್ಲಿ ಹಾಸಿ ಹೇಳ್ತೀನಿ. ಅಮ್ಮ ಲಕ್ಷ್ಮೀ, ಓಸಿಂಗ್ ಬಾರವ. ನೋಡ್ಲಾ, ನೀನು ಈಗ ಇದನ್ನು ಏನು ಎತ್ತ ಅಂತ ಕೇಳಾರ್ದೆ ನೇರವಾಗಿ ಮನೆಗೆ ಹೋಗಿ ನಿಮ್ಮ ಮನೆ ದೇವರ ಪೂಜೆ ಮಾಡಿ ನಂತರ ಈ ಗಂಟನ್ನು ಬಿಚ್ಚಬೇಕು. ಹಾಂ ಸರಿ ಅಜ್ಜ. ಅಪ್ಪ ತಂದೆ, ನೀನು ಆ ಅಜ್ಜನ ರೂಪದಲ್ಲಿ ಬಂದು ನನ್ನ ಮಗಳ ಪ್ರಾಣನ ಕಾಪಾಡಿದ್ದಲ್ದೆ ಈಗ ನನ್ನ ಬಡತನನೆಲ್ಲ ದೂರ ಮಾಡಿಬಿಟ್ಟಲ್ಲಪ್ಪ ತಂದೆ, ನನ್ನ ಬಡತನನೆಲ್ಲ ದೂರ ಮಾಡಿಬಿಟ್ಟೆ. ಆ